ಎಲ್ರಿಗೂ ನಮಸ್ಕಾರ. ಬುಧವಾರದ ಮಿನಿ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ ನೂಲು ಕ್ರಿಯೇಷನ್ಸ್ಗೋಸ್ಕರ ಇಲ್ಲೊಂದು ಹೊಸ ಪ್ರಾಡಕ್ಟನ್ನು ರೆಡಿ ಮಾಡಿಕೊಂಡೆ. ಇದಾದಮೇಲೆ ಇವತ್ತಿನ ಡಿನ್ನರ್ಗೆ ಸೀಮೆ ಸೌತೆಕಾಯಿ ಒಂದೇ ಒಂದು ಉಳಿದಿತ್ತು, ಹಾಗಾಗಿ ಅದರದ್ದೇ ಒಂದು ಸಾಸಿವೆಯನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೌತೆಕಾಯಿಯ ಸಿಪ್ಪೆ ಮತ್ತು ಬೀಜವನ್ನು ತೆಕ್ಕೊಂಡು ಅದನ್ನು ತುರಿದಿಟ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಮಿಕ್ಸರ್ ಜಾರ್ನಲ್ಲಿ ಒಂದು ಮಸಾಲೆಯನ್ನು ಪ್ರಿಪೇರ್ ಮಾಡಿಕೊಂಡೆ. ಪಾತ್ರೆಗೆ ಸ್ವಲ್ಪ ಎಣ್ಣೆ, ಉದ್ದಿನಬೇಳೆ, ಸಾಸಿವೆ, ಕರಿಬೇವಿನ ಎಲೆ, ಕಡಲೆಬೇಳೆ ಇದಿಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಬೆಂದ ನಂತರ ಸೌತೆಕಾಯಿಯನ್ನು ಹಾಕ್ಕೊಂಡಿದ್ದೀನಿ. ರುಬ್ಬಿದ ಮಿಶ್ರಣವನ್ನು ಸೇರಿಸ್ಬಿಟ್ಟು ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುದಿಸ್ಬಿಟ್ರೆ ಸಾಸಿವೆ ರೆಡಿ ಆಗುತ್ತೆ. ಜೊತೆಗೆ ನಾನು ಒಂದು ಸ್ವಲ್ಪ ಸೌತೆಕಾಯಿಯ ಕೋಸಂಬರಿಯನ್ನು ಕೂಡ ಮಾಡೋಣ ಅಂತ ತೊಗೊಂಡಿದ್ದೀನಿ. ಮೊಳಕೆ ಕಾಳು, ದಾಳಿಂಬೆ ಹಣ್ಣು, ತೆಂಗಿನ ತುರಿ, ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಲಿಂಬೆ ರಸವನ್ನು ಹಾಕ್ಕೊಂಡು ಲಾಸ್ಟಲ್ಲಿ ನಾನು ಒಂದು ಸ್ವಲ್ಪ ದ್ರಾಕ್ಷಿಯನ್ನು ಸೇರಿಸ್ಕೊಂಡು ಕೋಸಂಬರಿಯನ್ನು ಕೂಡ ರೆಡಿ ಮಾಡಿಕೊಂಡೆ. ಇವಾಗ ನನ್ನ ಸಿಂಪಲ್ ಆದ ಡಿನ್ನರು ರೆಡಿ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ವೈಟ್ ಫಾರ್ ಮೈ ವ್ಲಾಗ್. ಬಾಯ್.